ವಾವ್, ಮಾಂಸ ನೋಡಿ. ಚೌಕ ನೋಡಿ, ಇಷ್ಟು ಟೋಟಲ್ 5 ಇದೆ ಸ್ನೇಹಿತರೆ. ಇದು ನಾನು ನಿಮಗೆ ಇದರದ್ದು ಮಸಾಲ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಒಟ್ಟಿಗೆ ಓಪನ್ ಮಾಡೋ ಮೇಲೆ ಹೋಗಿ, ಆಯಿತಾ? ನೋಡಿಲಿ. ವಾಹ್ ಸ್ನೇಹಿತರೆ, ಇದು ಕಲ್ಲು ನೋಡಿ, ಸೇಮ್ ಮೊಟ್ಟೆ ಥರ ಅಲ್ವಾ? ಅದೊಂದು ಪಕ್ಷಿದ್ದು ಮೊಟ್ಟೆ ಥರ ಇದೆ ನೋಡಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾವು ಮಸ್ತ್ ಮಜಾ ಮಾಡೋ ಸ್ನೇಹಿತರೆ. ಮೀನು ಹಿಡಿಯುವ, ಕಪ್ಪೆ ಚಿಪ್ಪಿದು ಮಸಾಲ ಫ್ರೈ ಮಾಡುವ, ಕ್ಯಾಂಪಿಂಗ್ ಮಾಡುವ, ಈಜು ಹೊಡೆಯುವ. ಸೊ ವಿಡಿಯೋ ಮಸ್ತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ ಸ್ನೇಹಿತರೆ, ಬನ್ನಿ. ಈ ಗಂಟೆ 4 ಆಯ್ತು, ಆದರೂ ಎಷ್ಟು ಬಿಸಿಲಿದೆ ನೋಡಿ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ವ್ಯೂವರ್ಸಿಗೆ ಈ ಥರ ಕ್ಯಾಂಪಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದರೆ ನನ್ನ ಜೊತೆ ನೀವು ಕ್ಯಾಂಪ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ, ಮಾನ್ಸೂನ್ ಕ್ಯಾಂಪಿಂಗಲ್ಲಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಅಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಆ ಮಾನ್ಸೂನ್ ಕ್ಯಾಂಪಿಂಗಲ್ಲಿ ನಿಮ್ಮೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ಸ್ನೇಹಿತರೆ, ನೋಡುವ, ಟ್ರೈ ಮಾಡುವ. ಹಾಂ ಹಾಂ ನೆಕ್ಸ್ಟ್ ನಮ್ಮದು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡುವ. ಸ್ವಲ್ಪ ಸ್ವಿಮ್ ಮಾಡಲಿಕ್ಕೆ ಅಂತ ಅನಿಸ್ಕೊಂಡು ನೋಡು, ಸ್ವಿಮ್ ಮಾಡಲಿಕ್ಕೆ ಸ್ವಿಮ್ ಮಾಡಿ ನೆಕ್ಸ್ಟ್ ನಿಮ್ಮದು ಫೇವ್ರೆಟ್ ಮಡ್ ಚಿಕನ್. ಬನ್ನಿ. ನಾನು ನಿಮಗೆ ಇಲ್ಲಿ ನೀರು ತೋರಿಸ್ತೀನಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ ಹೇಳಿದರೆ ನಿಮಗೆಲ್ಲ ಕ್ಲಿಯರಾಗಿ ಕಟ್ಟಾಗಿ ಕಾಣ್ತದೆ ಏನಿದೆ ಅಂತ ನೀರಲ್ಲೆಲ್ಲ. ಸೊ ಮೀನುಗಳೆಲ್ಲ ಹೋಗೋದಲ್ಲಿ ನಿಮ್ಗೆ ಕಾಣುತ್ತೆ. ಅದೇ ರೀತಿ ನಿಮ್ಗೆ ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪ ಅಂತ ಸ್ನೇಹಿತರೆ, ಇಲ್ಲಿ ನಿಮಗೆ ನೀರು ಎಷ್ಟು ವರ್ಷಗಳಿಂದ ಈ ನದಿ ಹರಿತಿದೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನೀರು ಹರಿದು ಇಲ್ಲಿರೋ ಕಲ್ಲುಗಳನ್ನೆಲ್ಲ ಒಂದು ಟೈಪ್ ಆಫ್ ಶೇಪಲ್ಲಿ ಮಾಡಿದೆ, ಅಂದರೆ ಒಂದು ಆಕೃತಿಗಳನ್ನು ಕೊಟ್ಟಿದೆ. ಅದನ್ನು ತೋರಿಸ್ತೀನಿ ಬನ್ನಿ. ಫಸ್ಟ್ ನೀರನ್ನು ತೋರಿಸ್ತೀನಿ, ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತೇಳಿ. ನೋಡಿದ್ರಾ, ಕ್ರಿಸ್ಟಲ್ ಕ್ಲಿಯರ್ ನೀರು ಎಲ್ಲ. ನಿಮಗೆ ಮೀನುಗಳು ತೋರಿಸ್ತೀನಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ? ಗೊತ್ತಾಗ್ತಿಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅಂಥೇಳಿ, ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ. ವಾಹ್ ಸ್ನೇಹಿತರೆ, ಇದು ಕಲ್ಲು ನೋಡಿ, ಸೇಮ್ ಮೊಟ್ಟೆ ಥರ ಅಲ್ವಾ? ಅದೊಂದು ಪಕ್ಷಿದ್ದು ಮೊಟ್ಟೆ ಥರ ಇದೆ ನೋಡಿ, ಇಷ್ಟು ನೈಸ್ ಇದೆ. ವಾವ್, ಹೇಗಿದೆ ಇದು? ಈ ಹಿಂದಿನ ಕಾಲದಲ್ಲಿ ಅಂತ ಅಕ್ಕಿಗಳನ್ನೆಲ್ಲ ಇದು ಮಾಡಲಿಕ್ಕೆ, ಗುದ್ದಲಿಕ್ಕೆ, ಹೊಟ್ಟೆಲ್ಲ ತೆಗೆದು ಅಕ್ಕಿ ಮಾಡಲಿಕ್ಕೆ ಭತ್ತದಿಂದ ಈ ಥರ ಮಾಡ್ತೀವಲ್ಲ, ಆ ಥರ ನೋಡಿ ಶೇಪ್ ನೋಡಿ, ಎಷ್ಟು ಎಕ್ಸಾಕ್ಟಾಗಿ ಮಾಡ್ದಂಗಿದೆ, ಬೇಕಂತಲೇ ಒಂದು ಮನುಷ್ಯರು ಮಾಡ್ದಂಗಿದೆ ಸ್ನೇಹಿತರೆ. ನೋಡಿ ನೋಡಿ, ಗಮನಿಸಿದ್ರಾ? ಇಲ್ಲೊಂಚೂರು ಸಣ್ಣ ಒಂದು ಸೀಲ್ ಥರ ಇದೆ, ಪರ್ಫೆಕ್ಟಾಗಿ ಯಾರೋ ಮಾಡಿದ ಥರ ಇದೆ ನೋಡಿ. ನೋಡಿದ್ರಾ? ನೋಡಿ ಇಲ್ಲಿ ನೋಡಿ, ಈ ಥರ ಕಪ್ಪೆ ಚಿಪ್ಪು. ಇದನ್ನು ಇಡೀ ಇರೋದು ನಾನು ನಿಮಗೆ ನೋಡುವ ಸಿಗ್ತದೆ ನೋಡ್ತೀನಿ. ಇದು ಕಷ್ಟ, ನೀರು ಅಡಿಯಲ್ಲಿರ್ತದೆ, ಕಮ್ಮಿ ಹೆಚ್ಚೇನಾರು ಸಿಗೋದಿಲ್ಲ ನೋಡಿ ನಿಮಗೆ. ಆಮೇಲೆ ಟ್ರೈ ಮಾಡ್ತೀನಿ. ಗೈಸ್, ಇಲ್ಲಿ ಒಂದು ಮೀನು ಹಿಡ್ದು ಈಗ ಹಂಗೆ ಬೆಲ್ಲ ಕೈ ಹಾಕಿ, ಅದು ಬಹುಶಃ ಒಂಥರ ಈ ಅಮಾಲಲ್ಲಿ ಮಲಗ್ದಂಗಿತ್ತು ನೋಡಿ. ನೋಡಿ ನೋಡಿ ನೋಡಿ, ಇದನ್ನು ಬಿಡುವ, ಯಾಕಂದರೆ ಆಗುತ್ತೆ ನೋಡುವಂತ ಟ್ರೈ ಮಾಡಿದ್ದು.
ವಾವ್, ಇದೆಂತ ಮಾರಿದು, ಯಾವುದೋ ಒಂದು ಇದು ಕಾಡಲ್ಲಿರುವಂಥ ಬೀಜದ್ದೇನೋ ಇರಬೇಕು ನೋಡಿ, ಹೆಂಗಿದೆ ಅಂತ. ಇದೇನಂತ ಗೊತ್ತಾ ಸ್ನೇಹಿತರೆ ನಿಮಗೆ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೀರಲ್ಲಿ ಬೆಳೆದಿತ್ತು, ಇಲ್ಲೇ ಇಡುವ. ಫೋರ್ ಕೆ ನೀರು ನೋಡಿ, ಕ್ಲೀನ್ ಇದೆ, ಸೂಪರ್ ಕ್ಲೀನ್. ಪಂಚಾಯತ್ ಬ್ಲ್ಯಾಕ್ ಕಾಫಿ. ಓಕೆ, ಚೆಸ್. ಈ ಒಂದು ನೋಡಿ, ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೇ ನಮ್ಮದು ಮಡ್ ಚಿಕನ್ ಸಹ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಒಂದು ಬ್ಲ್ಯಾಕ್ ಕಾಫಿ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಎದುರುಗಡೆ ಒಂದು ವ್ಯೂ ಮತ್ತು ಸೂರ್ಯಾಸ್ತ ಆಗ್ತಾಯಿದೆ. ಸೊ ಇದಕ್ಕಿಂತ ಏನು ಬೇಕು? ಹೌದಲ್ಲ, ಬನ್ನಿ ನಮ್ಮ ಜೊತೆ ನೀವು ಕೂಡ ಈ ವ್ಯೂವನ್ನು ನೋಡಿ. ನೀವೇನಾದರೂ ಕಾಫಿ ಕುಡಿತಾ ಇದ್ದರೆ ಎಂಜಾಯ್ ಮಾಡ್ಕೊತ ಕುಡೀರಿ. ಪರ್ಫೆಕ್ಟ್. ಹೆಂಗಾತನ್ ಸೂರ್ಯ ಕೆಳಗಡೆ ಹೋದಾಗ ನಿಮ್ಗೊಂದು ವ್ಯೂ ಬರುತ್ತೆ, ನಿಮ್ಗೆ ತೋರಿಸ್ತೇನೆ ಆಮೇಲೆ. ನೀವು ಯಾವ ವ್ಯೂ ಪಾಯಿಂಟಿಗೆ ಹೋಗ್ಬೇಕಂತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ವ್ಯೂ. ನಾವೀಗ ಈ ಹೊಳೆಯಲ್ಲಿರುವಂಥ ಕಪ್ಪೆ ಚಿಪ್ಪನ್ನು ಹುಡುಕ್ತಾ ಇದ್ದೀವಿ. ಹಾಂ, ಸಿಗಡಿಯಾ ಸ್ನೇಹಿತರೆ? ಒಂದು ಸಿಕ್ತು ಕಪ್ಪೆ ಚಿಪ್ಪು. ಎಸ್ ಎಸ್ ಎಸ್, ಹುಡುಕಿ ಮತ್ತೆ ನೋಡುವ ಬ್ರೋ. ವಾವ್, ಇನ್ನೊಂದು 2. ವಾವ್, ಇನ್ನೊಂದು 4. ಕರೆಕ್ಟ್. ಹಾಂ, ಮೈಕ್ ನೋಡಿ, ಇಷ್ಟು ಟೋಟಲ್ 5 ಇದೆ ಸ್ನೇಹಿತರೆ. ಇದನ್ನು ನಿಮಗೆ ಇದರದ್ದು ಮಸಾಲ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಒಟ್ಟಿಗೆ ಓಪನ್ ಮಾಡೋ ಮೇಲೆ ಹೋಗಿ, ಆಯಿತಾ? ನೋಡಿಲಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಮಾಡ್ಬೇಕು, ಯಾಕಂದರೆ ಅದು ಇಲ್ಲಾಂದರೆ ಬಿಡೋದಿಲ್ಲ. ಬಾಯಿ ಬಿಟ್ಟರೆ ಈಸಿಯಾಗಿ ಅದು ನಿಮ್ಮ ಮಾಂಸ ತೆಗೆದು ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಬರ್ತೇನೆ ಸ್ನೇಹಿತರೆ. ನೋಡಿ, ಒಂದೊಂದು ಇಲ್ಲಿ ನೊರೆ ಬಿಡ್ತಾ ಉಂಟಲ್ಲ, ಅದು ಓಪನ್ ಆಗ್ತಾ ಇದೆ. ಬಿಸಿ ಆಗ್ತಾ ಇದ್ದಂಗೆ ಎಲ್ಲ ಒಂದೊಂದು ಒಬ್ಬರು ಆಗ್ತದೆ ನೋಡಿ ಇಲ್ಲಿ. ಅದು ಸೊ ಇದು ಆಲ್ಮೋಸ್ಟ್ ಎಲ್ಲ ಬಿಸಿ ಓಪನ್ ಆಗಿದೆ ಸ್ನೇಹಿತರೆ. ಇದನ್ನು ಒಂದು ನೋಡಿ, ಇದು ಸುಣ್ಣ. ಆ್ಯಕ್ಚುಲಿ ಇದು ಜಾಸ್ತಿ ಬೇಯಿಸಬಾರ್ದು ಅಂತ ಹೇಳೋದು ಅದಕ್ಕೆ. ಸುಣ್ಣ ಬಿಡುತ್ತೆ, ಲೈಟಾಗಿ ಬೇಯಿಸ್ಬೇಕು ಅದನ್ನು. ವಾವ್, ಮಾಂಸ ನೋಡಿ. ಇದು ಟೇಸ್ಟ್ ಉಂಟಲ್ಲ ಸ್ನೇಹಿತರೆ, ನಿಮ್ಗೆ ಅದು ಆ್ಯಕ್ಚುಲಿ ನೀವು ಇದರದ್ದೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸಮುದ್ರಕ್ಕಿಂತ. ಇಷ್ಟು ರಪ್ಪ ಆಯ್ತು, ಇಲ್ಲಾಂದ್ರೆ ತುಂಬ ಕಷ್ಟ ಅದು ತೆಗೆಯೋದು. ಒಳ್ಳೆ ಮಸಾಲೆ ಹೀರ್ಕೋಬೇಕು. ಸೊ ಒಳ್ಳೆ ಮಾರ್ಕಿಂಗ್ಸ್ ಮಾಡಿದರೆ ಹಾಗೆ ತಿನ್ಬೇಕಾದ್ರೆ ಪ್ರತಿಯೊಂದು ಪೀಸಲ್ಲೂ ಕೂಡ ಮಸಾಲದ ಅಂದಾಜು ಬರಬೇಕು. ಸಹಿತ ನೋಡಿ, ಆವಾಗ ಎಷ್ಟಿತ್ತು? ಒಂದು 19 ಕಪ್ಪೆ ಚಿಪ್ಪುಗಳಿದ್ವು. ಈಗ ಬರೀ ಇದೊಂದು 5 ಗ್ರಾಮ್ಸ್ ಇಲ್ಲ, ಅಷ್ಟು ಇದಾಗಿದೆ ನೋಡಿ. ಅಂದರೆ ಹಾಗಾಗಿ ಕಪ್ಪೆ ಚಿಪ್ಪಿಗೆ ವ್ಯಾಲ್ಯೂ ಜಾಸ್ತಿ, ಟೇಸ್ಟು ಹಾಗೆ ಇರುತ್ತೆ ಸ್ನೇಹಿತರೆ. ನೋಡಿ,
ನಮ್ದೀಗ ಚಿಕನ್ ಸಹ ರೆಡಿ ಆಗಿದೆ. ಅದನ್ನು ಫಸ್ಟ್ ಮಸಾಲೆ ರೆಡಿ ಮಾಡುವ, ಆಮೇಲೆ ಇದು ಮಾಡುವ. ಇದು ಯಾಕಂದರೆ ಇದು ಸ್ವಲ್ಪ ಸ್ಪೆಷಲ್ ಫುಡ್ ಅದಕ್ಕೆ. ಓಕೆ, ಗರಂ ಮಸಾಲ अर्धा दी का बघा लास्ट म्हणतो दी लेट ತೆಂಗಿನ ಎಣ್ಣೆ ఎలా ఉందా రిచ్ ముట్టలా కేజీ మరి ಒಂದು ఖాళీ తూకు పాడుతూ ఉండాలి. ಅವು ಡೈರೆಕ್ಟ್ ಪಾಣಿನ ಹಾಕೋತಾನೆ, ಅಲ್ಯೂಮಿನಿಯಮ್ ಒಂದೊಂದ್ಸರಿ ಹುಡಿ ಬಂಡಿಗೆ. ಸೊ ಸ್ನೇಹಿತರೆ, ಈಗ ಮಸಾಲೆ ರೆಡಿ ಆಯಿತು. ಇದ್ರ ಒಳಗಡೆ ಒಂದು ಹಾಕಲಿಕ್ಕೆ ಒಂದೆರಡು ಐಟಮ್ ರೆಡಿ ಮಾಡಲಿಕ್ಕೆ ಉಂಟು, ಅದೆಲ್ಲ ರೆಡಿ ಆಗ್ತಾಯಿದೆ. ಅದನ್ನು ಹಾಕಿ ಅದು ಸ್ವಲ್ಪ ಮಸಾಲೆ ಎಳ್ಕೊಳ್ಳಿಕ್ಕೆ ಬಿಡಬೇಕು ಒಂದು 10-15 ನಿಮಿಷ. ಅದೇ ಟೈಮಲ್ಲಿ ನಾವು ನಮ್ಮ ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು. ಬೆಳ್ಳುಳ್ಳಿ ಒಂದು ಮಸ್ಟ್ ಎಲ್ಲದರಲ್ಲೂ ಕೂಡ. ಕಿಂಗ್ ಸ್ಲೈಸ್ ಸ್ವಲ್ಪ ಸಾಕ. ಅಲ್ಲ ನಾನು ಸುತ್ತಬೋದಲ್ಲ. ಓಕೆ, ಇದು ಕಟ್ ಮಾಡಿ ಸಮ ಒತ್ತು ಕೈಟ್ ಒತ್ತು. ಓಕೆ, ಸೊ ನಮ್ಮ ಮಡ್ ಚಿಕನ್ ಇದ್ದು ಫಸ್ಟ್ ಸ್ಟೆಪ್ ರೆಡಿ ಆಯಿತು. ಎಲ್ಲ ಮಸಾಲೆಲ್ಲ ಹಾಕಿ ಹಾಗೆ ಅಲ್ಯೂಮಿನಿಯಂ ಫಾಯಿಲೆಲ್ಲ ರೆಡಿ ಮಾಡಿದ್ದೇವೆ. ಒಳ್ಳೆ ಗುಂಡಾಗಿ ಚೆನ್ನಾಗಿದೆ. ಇದ್ರ ಮೇಲೆ ಈಗ ಮಣ್ಣೆಲ್ಲ ಹಾಕಿ ನಮ್ಮ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ಇದಕ್ಕೆ ಸಟ್ಟಾಗುವ ಮಣ್ಣು ಅಂದರೆ ಮೃದು ಮಣ್ಣು ಹುಡ್ಕೋತಿಗೆ ಇಷ್ಟು ಕತ್ಲಾಯಿತು. ನೋಡಿ ಮಣ್ಣು ಹೇಗಿದೆ, ಹೂ ಥರ ಉಂಟು. ನೀವು ತಪಾಸೋದಿಲ್ಲ ಹೇಗೆ ರೆಡಿ ಮಾಡ್ತೀನಿ. ಹೂವತ್ತು ಕೋರಿ ಬೀದು ಬಕ್ಕ ರೆಡಿ. ಸೊ ಕೊನೆಗೂ ನಮ್ಮ ಮಡ್ ಚಿಕನ್ದು ಸೆಟಪ್ ರೆಡಿ ಆಯಿತು. ಇನ್ನೇನಾದರೂ ಬೆಂಕಿ ಹಾಕೋದು ಸ್ಟಾರ್ಟ್ ಮಾಡೋದು ಅಷ್ಟೇ. ಕೈ ಎಲ್ಲ ಫುಲ್ಲು ಮೇಕಪ್ ಆಗಿದೆ, ರೆಡಿ ಮಾಡುವ. ಸೊ ಕಟ್ಟಿಗೆ ರೆಡಿ ಮಾಡ್ತಾಯಿದ್ದೀವಿ, ನೋಡುವ. ಗೆಂಡ ಹಾಪಣಪ್ಪ ಕಣಕ್ಕೆ ಒಂದು ಯಾಬಜಿ ನೋಡಲ್ಲ ಕಣಕ್ಕ ಅಲ್ಪ ಮೀನು ಮಿತ್ತೇಳಿ. ಸ್ನೇಹಿತರೆ, ಇದರದ್ದು ಕೆಳಗಡೆ ಇದೆ ಮಡ್ ಚಿಕನ್ ಇದು ಮಾಡಿರೋದು ಕಾಣ್ತಾ ಇದೆ ನಿಮಗೆ, ಹೂವಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಅದರ ಹೀಟ್ ಅದು ಕರೆಕ್ಟಾಗಿ ಫುಲ್ಲು ಫೈರ್ ಆಗಿ ಹೀಟಲ್ಲಿ ಅದು ಬೇಯಬೇಕು. ಸೊ ಆದಷ್ಟು ಬೇಗ
ಮಡ್ ಚಿಕನನ್ನು ಟೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡುವ. ಯಾಕಂದರೆ ಅದು ಮಣ್ಣು ಒಳಗೆ ಸಾಕು ಇದ್ದರೆ ಚೆನ್ನಾಗಿ ಬೇಯ್ತದೆ. ಆ ಮಣ್ಣು ಹಾಕೋ ಉದ್ದೇಶನೇ ಅದೇ. ಟ್ರೈ ಮಾಡುವ ಬನ್ನಿ ಮತ್ತೆ. ಎಣ್ಣೆ ಮಾಡೋಡ ಎಣ್ಣೆ ಚೂರು ಬಾಡಿಗೆ ಚೂರು ಬಾಡು. ಹಾಂ ಯಾವ ಸ್ನೇಹಿತರೆ, ನಮ್ಮ ಕಪ್ಪೆ ಚೆಪ್ಪಿದ್ದು ಫ್ರೈ ಮಾಡ್ತಾ ಇದ್ದೇವೆ. ಒಂದಾಗಿದೆ. ಇದು ನೋಡಿ, ಇದು ಲಿವರ್ ಫ್ರೈ, ಚಿಕನ್ ಇದ್ದು ಲಿವರ್ ಫ್ರೈ. ಮನೆ ಲೈಟ್ ಮಾಡಿರ್ತಿ. ಕರಕುರು ಆಗ್ಬಿಡಂడి. ಹಿಂಚಾತಂಡೆ ತೊಂದರೆ ಜಾಯ್ನ ಹಿಂಜಂಡೆ ಖಾರ ಅಡಿಲ್ಲ ಕಾಮ ಚಲೋ ಚೆನ್ನಾಗಿ ರೋಸ್ಟ್ ಅಣ್ಣ ಅಂದದ. ಮತ್ತು ಕ್ಯಾಂಪಿಂಗಿನ ಫೈನಲ್ ಸೆಟಪ್ ಅಂದರೆ ನಮ್ಮ ಮಡ್ ಚಿಕನ್ ರೆಡಿಯಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡುವಂಥ ಟೈಮು. ಸೊ ಇಲ್ಲಿ ತನಕ ನೀವು ನೋಡಿದಿರಂದರೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ಯಾಕಂತ ಹೇಳಿದರೆ ನಾನು ಮಾಡಿದಿರುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೊನೆ ತನಕ ನೋಡಿ ನಮ್ಗೆ ಸಪೋರ್ಟ್ ಮಾಡಿದರೆ ನಮಗೆ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ ಸ್ನೇಹಿತರೆ, ಬನ್ನಿ. ಈಗ ವಿಂಗ್ ಪೀಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ ಸ್ನೇಹಿತರೆ. ಉಪ್ಪು ಖಾರ ಎಲ್ಲ ಒಳ್ಳೆ ಕಾಂಬಿನೇಷನು. ಉಳ್ದದನ್ನೆಲ್ಲ ನಮ್ಮ ಟೀಮ್ ಜೊತೆ ನಾವು ಇದನ್ನು ಟೇಸ್ಟ್ ಮಾಡ್ತೀವಿ. ಅಲ್ಲಿ ತನಕ ಬೇರೆ ವೀಡಿಯೋಗಳನ್ನು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸರಿ, ಫೈನಲ್ ಆಗಿ ನೋಡ್ಕೊಬಿಡಿ. ನೋಡಿ, ಲೆಗ್ ಪೀಸ್ ಹಾಗೆ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್. ಸರ, ಟೈಮ್ ಆಯಿತು, ಹೇಳಿ ಹೋಗುವ. ನೆತ್ತಿಗೆ ಬಂದಿದ್ದಾನೆ. ಗಂಟೆ 12 ಮೇಲೆ ಆಗಿದೆ. ಕಾರಣಾಂತರಗಳಿಂದ ಕ್ಯಾಂಪಿಂಗನ್ನು ಕ್ಲೋಸ್ ಮಾಡಲಾಗ್ತಾ ಇದೆ. ಧನ್ಯವಾದಗಳು.